ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಲೋಕಲ್ ಎಲೆಕ್ಷನ್ಗೆ ಮತಪತ್ರ ಫಿಕ್ಸ್. ಹಾಗಾದ್ರೆ ಬಿಜೆಪಿ ವಿರುದ್ಧ ಬ್ಯಾಲೆಟ್ ಬ್ರಹ್ಮಾಸ್ತ್ರವನ್ನ ಬಳಸ್ತಾ ಇದೆಯಾ ರಾಜ್ಯ ಸರ್ಕಾರ? ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇಲ್ಲ ಇವಿಎಂ. ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಕೆಂಡಾಮಂಡಲಾಗಿದ್ದಾರೆ. ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಜಟಾಪಟಿ ಜೋರಾಗ್ತಾ ಇದೆ. ಲೋಕಲ್ ಎಲೆಕ್ಷನ್ಗೆ ಮತಪತ್ರ ಫಿಕ್ಸ್ ಆಗಿದೆ. ಬಿಜೆಪಿ ವಿರುದ್ಧ ಬ್ಯಾಲೆಟ್ ಬ್ರಹ್ಮಾಸ್ತ್ರವನ್ನ ಬಳಸ್ತಾ ಇದ್ದಾರಾ ರಾಜ್ಯ ಸರ್ಕಾರ? ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆಲ್ಲವೂ ಕೂಡ ಇನ್ನು ಮುಂದೆ ಇವಿಎಂ ಬಳಸೋದಿಲ್ಲ. ಅಂದ್ರೆ ಮತಯಂತ್ರ ಅಥವಾ ವೋಟಿಂಗ್ ಮಷೀನ್ ಅಂತ ನಾವೇನ್ ಹೇಳ್ತೀವಿ, ಇದು ಇನ್ಮೇಲೆ ಬಳಕೆ ಆಗೋದಿಲ್ಲ. ಅದು ಕೂಡ ಲೋಕಲ್ ಬಾಡಿ ಎಲೆಕ್ಷನ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಇನ್ಮೇಲೆ ಇವಿಎಂ ಬಳಕೆ ಆಗೋದಿಲ್ಲ. ಅದರ ಹೊರತಾಗಿ ಬ್ಯಾಲೆಟ್ ಪೇಪರ್ ಅನ್ನೇ ಬಳಸಬೇಕು ಅಂತ ಹೇಳಿ ಇದೀಗ ರಾಜ್ಯ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ, ತೀರ್ಮಾನವನ್ನ ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಅವರು ಬಹಳ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಅಲ್ಲ ಮೊನ್ನೆ ಅಂದ್ರೆ ಗುರುವಾರ ಸಚಿವ ಸಂಪುಟ ಸಭೆ ನಡೆದಿತ್ತು. ಈ ಒಂದು ಸಂದರ್ಭದಲ್ಲಿ ಒಂದು ಐತಿಹಾಸಿಕ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಹಿಂದೆ ಬ್ಯಾಲೆಟ್ ಪೇಪರ್ ಬಳಸ್ತಾ ಇದ್ರು. ಇದೇ ಒಂದು ಕಾನೂನು, ಇದೇ ಒಂದು ರೀತಿ ಇದೀಗ ವಾಪಸ್ ಜಾರಿಗೆ ಬರಬೇಕು. ಅಂದ್ರೆ ಈ ಒಂದು ಯಂತ್ರವನ್ನ ಬಳಸಬಾರ್ದು, ವೋಟಿಂಗ್ ಮಷೀನ್ ಇವಿಎಂನ ಬ್ಯಾನ್ ಮಾಡಬೇಕು, ಬಳಸಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರ ಇದೀಗ ಈ ಒಂದು ಕ್ರಮವನ್ನ ತೆಗೆದುಕೊಂಡಿದೆ. ಕಾರಣ ಇಲ್ಲಿ ಯಾವುದೇ ರೀತಿಯಾದಂತಹ ಮತಗಳ್ಳತನ ಆರೋಪವನ್ನ ಏನ್ ಮಾಡ್ತಾ ಇದ್ರು ರಾಹುಲ್ ಗಾಂಧಿ, ಇದು ಮುಂದುವರಿಬಾರ್ದು. ಬಹುಶಃ ಇವಿಎಂ ಮಷೀನ್ ನಲ್ಲಿ ಎಲ್ಲೇನೋ ಎಡವಟ್ಟಾಗ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು, ಶಾಸಕರು ಇದೇ ಹೇಳಿಕೆಗಳನ್ನ ಹೇಳ್ತಾ ಇದ್ರು. ಇದೆಲ್ಲವೂ ಕೂಡ ಸದನದಲ್ಲಿ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚೆ ಆಗಿದೆ. ಚರ್ಚೆ ಆದ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರು ಈ ರೀತಿಯಾಗಿ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಈ ವಿಚಾರದಲ್ಲಿ ಬಿಜೆಪಿಯವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ನಮ್ಮ ಟೆಕ್ನಾಲಜಿ ಮುಂದುವರಿತಾ ಇದೆ. ಬೇರೆ ಬೇರೆ ದೇಶಗಳು ಎಲ್ಲವೂ ಕೂಡ ಬೇರೆ ಬೇರೆ ರಾಜ್ಯಗಳಲ್ಲೂ ಟೆಕ್ನಾಲಜಿಯನ್ನ ಹೇಗೆ ಬಳಸ್ಕೋಬೇಕು, ಹೇಗೆ ಮುಂದೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದೆ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಿದ್ದಾರೆ, ವಾಪಸ್ ಹಳೆ ಕಾಲಕ್ಕೆ ಹೋಗುವಂತಹ ಒಂದು ಪ್ರಯತ್ನ ಮಾಡ್ತಿದ್ದಾರೆ. ಅಂದ್ರೆ ಈ ಹಿಂದೆ ಏನು ಮತಪತ್ರವನ್ನ ಬಳಸ್ತಾ ಇದ್ರು, ಇದನ್ನೇ ವಾಪಸ್ ಜಾರಿಗೆ ತರಬೇಕು ಅಂತ ಹೇಳಿ, ಬ್ಯಾಲೆಟ್ ಪೇಪರ್ನೇ ಜಾರಿಗೆ ವಾಪಸ್ ತರಬೇಕು ಅಂತ ಹೇಳಿ ಇದೇ ತೀರ್ಮಾನ ಮಾಡ್ಕೊಂಡಿದ್ದೀರಾ. ಹಾಗಾದ್ರೆ ನಮ್ಮ ರಾಜ್ಯವನ್ನ ವಾಪಸ್ ಅದೇ ಕಾಲಕ್ಕೆ, ಅದೇ ಹಳೆ ಕಾಲಕ್ಕೆ ಏನಾದ್ರೂ ತೆಗೆದುಕೊಂಡು ಹೋಗ್ಬೇಕು ಅಂತ ಏನಾದ್ರೂ ನೀವು ಪ್ಲಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ವಿರೋಧವನ್ನ ಒಂದು ಕಡೆ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತದಲ್ಲಿ ಬಂದು ಸಿಎಂ ಸಿದ್ದರಾಮಯ್ಯ ಅವರು ಯಾವಾಗ ಸಿಎಂ ಆಗಿದ್ರು 2ನೇ ಬಾರಿ, ಆ ಸಂದರ್ಭದಲ್ಲೂ ಕೂಡ ಇವಿಎಂ ಮಷೀನ್ ಅಲ್ಲೇ ಗೆದ್ದಿರುವಂಥದ್ದು. ಹಾಗಾದ್ರೆ ನಿಮ್ಮ ಸರ್ಕಾರದಲ್ಲೂ ಕೂಡ ಯಾವ ಯಾವ ಶಾಸಕರು, ಯಾರೆಲ್ಲ ಸಚಿವರು ಆಡಳಿತದಲ್ಲಿ ಬಂದಿದ್ರು, ಅಂದ್ರೆ ಕಾಂಗ್ರೆಸ್ 136 ಸೀಟ್ಗಳನ್ನ ಗೆದ್ದು ಅಧಿಕಾರದಲ್ಲಿ ಬಂದಿತ್ತು. ಆ ಒಂದು ಸಂದರ್ಭದಲ್ಲಿ ಇವಿಎಂ ಅನ್ನೇ ಬಳಕೆ ಮಾಡಲಾಗಿತ್ತು. ಹಾಗಾದ್ರೆ ನೀವೆಲ್ಲರೂ ಕೂಡ ಈಗ ರಾಜೀನಾಮೆ ಕೊಡ್ತೀರಾ? ರಾಜೀನಾಮೆ ಕೊಟ್ಟು ಮತ್ತೊಮ್ಮೆ ಏನಾದ್ರೂ ಚುನಾವಣೆ ಮಾಡ್ತೀರಾ? ಇವಿಎಂ ಅಲ್ಲಿ ಏನ್ ಗೆದ್ದಿದ್ರಿ ಅದೆಲ್ಲವೂ ಕೂಡ ರಾಜೀನಾಮೆ ಕೊಡಿ. ಇದಾದ ಬಳಿಕ ಮತಪತ್ರ ಇದನ್ನ ಬಳಸಿ ಮತ್ತೊಮ್ಮೆ ಚುನಾವಣೆ ಮಾಡಿ ನೋಡೋಣ. ಆವಾಗ ನಿಮಗೆ ನಿಜವಾಗ್ಲೂ ತಾಕತ್ತಿದ್ರೆ ಗೆದ್ದು ತೋರಿಸಿ ಅಂತ ಹೇಳಿ ಚಾಲೆಂಜ್ ಮಾಡ್ತಿದ್ದಾರೆ. ಹಾಗಾಗಿ ಈ ಒಂದು ವಿಚಾರ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಕಾರಣ ಇಲ್ಲಿ ಮುಂದಿನ ದಿನಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಗೆ ಮತಪತ್ರನೇ ಬಳಕೆಯಾಗತ್ತೆ. ಎಸ್ಸೇನು ಇವಿಎಂಗೆ ಕೊಕ್ಕೆ, ಮತಪತ್ರಕ್ಕೆ ಮನ್ನಣೆ ಯಾಕೆ ಎನ್ನುವಂತ ಪ್ರಶ್ನೆ ಎಲ್ಲರಿಗೂ ಮೂಡುತ್ತೆ. ಇವಿಎಂ ಬಳಕೆ ಲೋಕಸಭೆಯ ಚುನಾವಣೆಯಲ್ಲಿ ಬಳಕೆಯಾಗಿದ್ದು 2004ರಲ್ಲಿ. ಇವಿಎಂ ಬಳಸಿದ್ದ ಮೊದಲ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದ ಯುಪಿಎ 2009ರಲ್ಲಿ ಯುಪಿಎ 2ನೇ ಬಾರಿ ಗೆದ್ದಾಗ್ಲೂ ಕೂಡ ಇವಿಎಂ ಬಳಕೆಯಾಗಿತ್ತು. 2009ರ ಲೋಕಸಭೆ ಚುನಾವಣೆಯ ನಂತರ ಇವಿಎಂ ಬಗ್ಗೆ ಅನುಮಾನ ಶುರುವಾಗಿತ್ತು. 2009ರ ಚುನಾವಣೆ ನಂತರ ಇವಿಎಂ ಬಗ್ಗೆ ಬಿಜೆಪಿಗೆ ಅನುಮಾನ ಶುರುವಾಗಿತ್ತು. ಅಂದ್ರೆ ಬಹುಶಃ ಇದರಲ್ಲಿ ಏನೋ ಎಡವಟ್ಟಾಗ್ತಾ ಇದೆ ಅಥವಾ ಏನೋ ಮತಗಳ್ಳತನ ಆಗ್ತಾ ಇದೆ ಇದರಲ್ಲಿ ಅಂತ ಹೇಳಿ 2009ರಲ್ಲೇ ಇಲ್ಲಿ ಚುನಾವಣೆಯ ನಂತರ ಇವಿಎಂ ಬಗ್ಗೆ ಒಂದಷ್ಟು ಬಿಜೆಪಿಗೆ ಅನುಮಾನ ಶುರುವಾಗಿತ್ತು. ಇವಿಎಂ ಬಳಕೆಯಿಂದ ಪಾರದರ್ಶಕತೆ ಇರಲ್ಲ ಅನ್ನೋ ವಾದ ಕೂಡ ಮಾಡಿದ್ರು. 2019ರ ಲೋಕಸಭೆ ಸೋಲಿನ ನಂತರ ಕಾಂಗ್ರೆಸ್ಗೆ ಇವಿಎಂ ಮೇಲೆ ಅನುಮಾನ ಯಾಕೆ ಶುರುವಾಯಿತು ಅನ್ನುವಂಥದ್ದು ಬಿಜೆಪಿಗರ ಪ್ರಶ್ನೆ. ಸ್ಟ್ರಾಂಗ್ ರೂಮ್ ಸೇರಿದ ಬಳಿಕವೂ ಇವಿಎಂ ಹ್ಯಾಕ್ ಮಾಡಬಹುದು ಅನ್ನುವಂಥ ಅನುಮಾನ ಇಲ್ಲಿದೆ. ಹೀಗಾಗಿ ಇವಿಎಂ ಬಿಟ್ಟು ಮತಪತ್ರ ಬಳಕೆಗೆ ಸರ್ಕಾರ ಶಿಫಾರಸು ಮಾಡ್ತಾ ಇದೆ. ಪಂಚಾಯಿತಿ, ನಗರ ಪಾಲಿಕೆ ಎಲೆಕ್ಷನ್ನಲ್ಲಿ ಇವಿಎಂ ಕೈಬಿಡೋದು, ಲೋಕಸಭೆ ಚುನಾವಣೆಗೆ ಬಳಸಿದಂತಹ ಮತದಾರರ ಪಟ್ಟಿಯನ್ನೇ ನಿಲ್ಲಿಸೋದು, ಹೊಸದಾಗಿ ಪರಿಷ್ಕೃತ ಗುಣಮಟ್ಟದ ಮತಪಟ್ಟಿಯನ್ನ ರೆಡಿ ಮಾಡಬೇಕು ಅಂತ ಹೇಳಿ ಇಲ್ಲಿ ತೀರ್ಮಾನ ಮಾಡಿಕೊಂಡಿದ್ದಾರೆ.
ಜಿಬಿಎಗೆ ಚುನಾವಣೆಗೆ ಮತದಾರರ ಪಟ್ಟಿ ಪರಿಷ್ಕರಣೆಗೂ ಶಿಫಾರಸು ಮಾಡಿಕೊಂಡಿದ್ದಾರೆ. ಅಂದ್ರೆ ಇನ್ನು ಮುಂಬರುವಂತಹ ಎಲೆಕ್ಷನ್ಸ್ ಯಾವುದೇ ಇರಲಿ ಅದು ಜಿಬಿಎ ಅಂದ್ರೆ ಬಿಬಿಎಂಪಿ ಹೋಗಿ ಇದೀಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಆಗಿ ಬದಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಒಂದು ಎಲೆಕ್ಷನ್ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ಎಲೆಕ್ಷನ್ ಅಲ್ಲೂ ಕೂಡ ಬಹುಶಃ ಮತಪತ್ರವನ್ನೇ ಬಳಸಬೇಕು ಅಂತ ಹೇಳಿ ಇದೀಗ ಶಿಫಾರಸು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹಾಗಾಗಿ ಯಾವ ಕಾರಣಕ್ಕೆ ಈ ರೀತಿ ಏನಾಗಬಹುದು, ಇದರಲ್ಲೂ ಕೂಡ ಏನಾದರೂ ಮೋಸ ಮಾಡ್ತಾರಾ, ಇದರಲ್ಲೂ ಏನಾದರೂ ಸ್ಕ್ಯಾಮ್ ನಡೀತಾ ಇದೆಯಾ ಅಂತ ಹೇಳಿ ಬಿಜೆಪಿಯವರು ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಲೋಕಸಭೆ ಚುನಾವಣೆಗೆ ಬಳಸಿದಂತಹ ಮತದಾರರ ಪಟ್ಟಿಯನ್ನೇ ನಿಲ್ಲಿಸೋದು, ಹೊಸದಾಗಿ ಗುಣಮಟ್ಟದ ಮತಪಟ್ಟಿಯನ್ನ ರೆಡಿ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ಹಾಗಾಗಿ ಇಲ್ಲಿ ಜಿಲ್ಲಾ ಪಂಚಾಯತ್ ಇರಬಹುದು ಅಥವಾ ತಾಲೂಕ್ ಪಂಚಾಯತ್ ಚುನಾವಣೆ ಇರಬಹುದು, ಮುಂಬರುವಂತಹ ಯಾವುದೇ ಚುನಾವಣೆ ಇದ್ರೂ ಕೂಡ ಇಲ್ಲಿ ಇವಿಎಂ ಹೊರತಾಗಿ ಮತಪತ್ರನೇ ಬಳಸಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ತೀರ್ಮಾನ ಮಾಡಿಕೊಂಡಿದೆ. ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಹುಶಃ ಯಾವುದೇ ಚುನಾವಣೆ ಬಂದರೂ ಕೂಡ ಇಲ್ಲಿ ಇವಿಎಂ ಬಳಕೆ ಆಗೋದಿಲ್ಲ. 2009ರ ಚುನಾವಣೆಯ ನಂತರನೇ ಇವಿಎಂ ಬಗ್ಗೆ ಇಲ್ಲಿ ಬಿಜೆಪಿಗೆ ಅನುಮಾನ ಆಗಿತ್ತು. ಆ ಸಂದರ್ಭದಲ್ಲಿ ಯಾರೂ ಕೂಡ ಏನು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಇಲ್ಲೇನಾಯಿತು, ಸ್ಟ್ರಾಂಗ್ ರೂಮ್ ಸೇರಿದ ಬಳಿಕವೂ ಇವಿಎಂ ಹ್ಯಾಕ್ ಮಾಡಬಹುದು ಅಂತ ಹೇಳಿ ಗೊತ್ತಾಯಿತು. ಹಾಗಾಗಿ ಇದೀಗ ರಾಜ್ಯ ಸರ್ಕಾರದಿಂದ ಟೆಕ್ನಾಲಜಿಯನ್ನ ಬಿಟ್ಟು ಅದರ ಹೊರತಾಗಿ ಈ ಒಂದು ಮತಪತ್ರನೇ ಬಳಸಿದ್ರೆ ಬಹುಶಃ ಏನು ಹ್ಯಾಕ್ ಮಾಡೋಕ್ಕೂ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ರಾಜ್ಯ ಸರ್ಕಾರ ಒಂದು ಕಡೆ ವಾದ ಮಾಡಿದ್ರೆ, ಇಲ್ಲಿ ಬಿಜೆಪಿಯವರು ಮತ್ತೊಂದು ವಾದ ಮಾಡಿದ್ರು. ಅಂದರೆ ಈ ರೀತಿಯಾಗಿ ಮತಪತ್ರದ ಮೇಲೆ ಅದೆಷ್ಟೋ ಸುಳ್ಳು ಪತ್ರಗಳ ಮೇಲೆ ಹೆಬ್ಬೆಟ್ಟನ್ನು ಹೊತ್ತಿ ಎಷ್ಟೋ ಮತಗಳ್ಳತನವನ್ನು ಮಾಡಿದ್ದೀರಿ, ಇದನ್ನ ನಿಮ್ಮ ಶಾಸಕರು ನಿಮ್ಮ ಸಚಿವರೇ ಖುದ್ದಾಗಿ ಹೇಳಿದ್ದಾರೆ, ಅದಕ್ಕೆಲ್ಲ ಏನು ಉತ್ತರ ಕೊಡ್ತೀರಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯಕ್ಕೆ ರಾಜಕೀಯದಲ್ಲಿ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದರ ಜೊತೆಗೆ ವಿರೋಧ ಪಕ್ಷದಿಂದ ಜಟಾಪಟಿ ಇಲ್ಲಿ ಜೋರಾಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾವುದೇ ಚುನಾವಣೆ ಇದ್ರೂ ಕೂಡ ಇಲ್ಲಿ ಮತಪತ್ರವೇ ಬಳಸಲಾಗತ್ತೆ. ಇನ್ನು ಮತಪತ್ರ ಮತ್ತು ರಾಜಕೀಯ ಲೆಕ್ಕಾಚಾರ ಹೇಗಿದೆ ಅಂತ ನೋಡೋದಾದ್ರೆ, ರಾಹುಲ್ ಹೋರಾಟಕ್ಕೆ ನೈತಿಕ ಬಲ ತುಂಬೋದು, ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸೆಡ್ಡು ಹೊಡೆಯೋದು, ಎಐಸಿಸಿ ನಿರ್ಣಯಗಳನ್ನು ಜಾರಿಗೆ ತಂದ ಕೀರ್ತಿ, ಮತಪತ್ರ ಜಾರಿಗೆ ತಂದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗೋದು, ದೇಶದ ಬೇರೆ ರಾಜ್ಯಗಳಿಗೂ ಹೊಸ ಸಂದೇಶವನ್ನ ರವಾನೆ ಮಾಡೋದು. ಇಲ್ಲಿ ದಿಢೀರಾಗಿ ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೇಂದ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ಹೇಳಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಬಹಳಷ್ಟು ಆರೋಪಗಳನ್ನು ಮಾಡ್ತಾರೆ. ಹಾಗಾಗಿ ಇದೆಲ್ಲವೂ ಆಗಿದ್ದ ಬೆನ್ನಲ್ಲೇ ಈ ರೀತಿಯಾಗಿ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡುತ್ತೆ, ಅಂದ್ರೆ ಇವಿಎಂ ಬಳಸೋದು ಬೇಡ ಅಂತೇಳಿ. ಹಾಗಾಗಿ ಇಲ್ಲಿ ಯಾಕೆ ದಿಢೀರಾಗಿ ಈ ರೀತಿಯಾದಂತಹ ನಿರ್ಧಾರ ಅಂತ ನೋಡೋದಾದ್ರೆ, ಇಲ್ಲಿ ಯಾವ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಡಿಸೈಡ್ ಮಾಡ್ಕೊಂಡಿದ್ದಾರೆ, ಇದರಿಂದ ಬೇರೆ ಏನಾದರೂ ಎಫೆಕ್ಟ್ ಆಗಬಹುದಾ ಅಂತ ಹೇಳಿ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಇಲ್ಲಿ ಒಂದಷ್ಟು ಕಾರಣಗಳು ಇದೆ. ರಾಹುಲ್ ಹೋರಾಟಕ್ಕೆ ನೈತಿಕ ಬಲ ತುಂಬೋದು ಅಂದ್ರೆ ಅವರೇನು ಹೋರಾಟ ಮಾಡ್ತಿದ್ದಾರೆ, ಬಹುಶಃ ಇದು ಒಂದು ಸೊಲ್ಯೂಷನ್ ಆಗಬಹುದು. ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರದ ಅಂದ್ರೆ ಸ್ಟೇಟ್ ಎಲೆಕ್ಷನ್ ಇರುತ್ತೆ, ಈ ಒಂದು ಸಂದರ್ಭದಲ್ಲೂ ಕೂಡ ಬಹುಶಃ ಮತಗಳ್ಳತನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ರಾಹುಲ್ ಹೋರಾಟಕ್ಕೆ ಒಂದು ಶಕ್ತಿಯನ್ನ ತುಂಬಬೇಕು, ಬಲ ತುಂಬಬೇಕು ಅಂತ ಹೇಳಿ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ಬಹುಶಃ ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಚುನಾವಣಾ ಆಯೋಗಕ್ಕೆ ಸೆಡ್ ಹೊಡೆಯೋದು, ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಬಹಳಷ್ಟು ರಣತಂತ್ರಗಳು ಇಲ್ಲಿ ನಡೀತಾ ಇದೆ ಈಗಾಗಲೇ. ಅದರಲ್ಲಿ ಇದು ಒಂದು ಆಗಬಹುದು ಅಂತ ಗೊತ್ತಾಗ್ತಾ ಇದೆ. ಅದರಲ್ಲೂ ಎಐಸಿಸಿ ನಿರ್ಣಯಗಳನ್ನ ಜಾರಿಗೆ ತಂದ ಕೀರ್ತಿ ಕೂಡ ಪಡೆಯಬಹುದು, ಮತಪತ್ರ ಜಾರಿಗೆ ತಂದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಈಗಾಗಲೇ ವಿರೋಧ ಪಕ್ಷದವರು ಹೇಳ್ತಾ ಇದ್ರು, ಒಂದಷ್ಟು ವಿರೋಧ ವ್ಯಕ್ತ ಆಗ್ತಾ ಇತ್ತು. ಅಂದ್ರೆ ಯಾವ ರಾಜ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಈಗ 2025 ಈ ಒಂದು ಕಾಲದಲ್ಲಿ ಯಾರು ತಾನೇ ಮತಪತ್ರವನ್ನ ಬಳಸ್ತಾರೆ, ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು, ಯಾಕೆ ಅವರು ಮುಂದಿನ ಚುನಾವಣೆಯಲ್ಲಿ ಅವ್ರು ಗೆಲ್ತಾರೋ ಸೋಲ್ತಾರೋ ಅಂತ ಹೇಳಿ ಅವ್ರಿಗೆ ನಂಬಿಕೆ ಇಲ್ಲ, ಬಹುಶಃ ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ. ಹಾಗಾಗಿ ಈ ರೀತಿಯಾಗಿ ಏನಾದರೂ ನಿರ್ಧಾರ ಮಾಡ್ಕೊಂಡಿದ್ದಾರಾ ಅಂತೇಳಿ ಟೀಕೆ ಮಾಡ್ತಾ ಇದ್ರು. ಅದರ ಜೊತೆಗೆ ಮತಪತ್ರ ಜಾರಿಗೆ ತಂದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಎಲ್ಲರೂ ಬಹುಶಃ ಹೊಗಳಬಹುದು ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ. ಅಂದ್ರೆ ಇಂತಹ ಕಾಲದಲ್ಲಿ ಇವಿಎಂ ಮಷೀನ್ ಅನ್ನ ಬಿಟ್ಟು ಮತಪತ್ರ ಅದೇ ಒಂದು ಹಳೆ ಕಾಲಕ್ಕೆ ವಾಪಸ್ ಹೋಗ್ತಿದ್ದಾರಲ್ಲ ಅಂತೇಳಿ ಹೆಗ್ಗಳಿಕೆಗೆ ಪಾತ್ರವೂ ಕೂಡ ಇಲ್ಲಿ ಆಗಬಹುದು. ದೇಶದ ಬೇರೆ ರಾಜ್ಯಗಳಿಗೂ ಹೊಸ ಸಂದೇಶ ರವಾನೆಯಾಗಬಹುದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಅಷ್ಟೇ ಹೇಳಿದ್ರು. ಅಂದ್ರೆ ನೋಡಿ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ,
ನಮ್ಮ ರಾಜ್ಯ ಸರ್ಕಾರದಿಂದ ಇವಾಗೇನೋ ಈ ಒಂದು ನಿರ್ಧಾರ ಮಾಡಿದ್ದೀವಿ, ಆದರೆ ಈಗಲೂ ಕೂಡ ಅಮೆರಿಕ ಅಂತಹ ಒಂದು ಅಭಿವೃದ್ಧಿ ಹೊಂದಿರುವಂತಹ ದೇಶ ಇದು. ಆ ದೇಶದಲ್ಲಿ ಈಗಲೂ ಕೂಡ ಮತಪತ್ರವನ್ನ ಬಳಸ್ತಾ ಇದ್ದಾರೆ. ಇದು ಎಂತ ಒಳ್ಳೆಯ ಸಂದೇಶ ಅಲ್ವಾ? ಹಾಗಾಗಿ ಕೇವಲ ನಮ್ಮಲ್ಲಿ ಮಾತ್ರ ನಿರ್ಧಾರ ಆಗಿದೆ, ನಾವೇನೋ ಹೊಸದಾಗಿ ಮಾಡ್ತಾ ಇದ್ದೀವಿ ಅಂತೇನಿಲ್ಲ. ಇಲ್ಲಿ ಬೇರೆ ದೇಶಗಳಿಗೂ ಕೂಡ ಒಂದು ಒಳ್ಳೆಯ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ. ಬಿಜೆಪಿಯವರು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತೀರಾ? ಯಾಕೆ ನಿಮ್ಗೇನಾದ್ರೂ ಭಯ ಆಗ್ತಿದ್ಯಾ ಅಂತ ಹೇಳಿ ಟೀಕೆ ಮಾಡಿದ್ರು. ಅಂದ್ರೆ ಇಲ್ಲಿ ಮತಪತ್ರದಲ್ಲಿ ಯಾವ ರೀತಿಯಾದಂತಹ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಥವಾ ಸುಳ್ಳು ಮತಗಳನ್ನ ಮಾಡಲಿಕ್ಕೆ ಅಷ್ಟು ಈಸಿಯಾಗಿ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಬಿಜೆಪಿಯವರು ಯಾಕೆ ಇದನ್ನ ವಿರೋಧ ಮಾಡ್ತಿದ್ದೀರಾ? ಯಾಕೆ ತಲೆ ಕೆಡಿಸ್ಕೊತಾ ಇದ್ದೀರಾ? ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೂ ಕೂಡ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ. ಒಳ್ಳೆಯ ಅಭಿವೃದ್ಧಿ ಇರುವಂತಹ ದೇಶಗಳೆಲ್ಲ ಇನ್ನೂ ಮತಪತ್ರ ಜಾರಿಯಲ್ಲಿದೆ. ಹಾಗಾಗಿ ನಾವು ಕೂಡ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟವಾಗಿ ಹೇಳಿದ್ರು. ಇನ್ನು ಮತಪತ್ರ ಅಧಿಕಾರ ರಾಜ್ಯಕ್ಕಿದೆಯಾ? ಸ್ಥಳೀಯ ಸಂಸ್ಥೆ ಚುನಾವಣೆ ರಾಜ್ಯ ಚುನಾವಣೆ ಆಯೋಗದ ಹಕ್ಕು. ಕೇಂದ್ರ ಚುನಾವಣಾ ಆಯೋಗದ ಅನುಮತಿ ಅಗತ್ಯ ಇರೋದಿಲ್ಲ. ಕರ್ನಾಟಕ ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತರಬೇಕಾಗತ್ತೆ. ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ತಿದ್ದುಪಡಿ ಆಗಬೇಕಾಗತ್ತೆ. ಇಲ್ಲಿ ಮುಂದಿನ 15 ದಿನಗಳಲ್ಲಿ ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆ ತರಲು ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ. ಸುಗ್ರೀವಾಜ್ಞೆ ಆದ 6 ತಿಂಗಳ ಒಳಗೆ ಅಧಿವೇಶನದಲ್ಲಿ ಅಂಗೀಕರಿಸಬೇಕು. ಬಳಿಕ ರಾಜ್ಯಪಾಲರು ಅಂಗೀಕರಿಸಿದ್ರೆ ಅಷ್ಟು ಮಾತ್ರ ಇಲ್ಲಿ ಮತಪತ್ರ ಬಳಕೆ ಜಾರಿಗೆ ಬರಲು ಸಾಧ್ಯ. ಸುಗ್ರೀವಾಜ್ಞೆ ಅಂಗೀಕಾರ ಬಳಿಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆ ಕೂಡ ನೀಡಲಾಗುತ್ತೆ. ಆಗ ರಾಜ್ಯ ಚುನಾವಣಾ ಆಯೋಗವು ಅದನ್ನ ಪಾಲಿಸಬೇಕಾಗತ್ತೆ. ಅಂದ್ರೆ ಇಲ್ಲಿ ದಿಢೀರಾಗಿ ಈ ಒಂದು ವಿಚಾರ ಏನಿದೆ ಅಂದ್ರೆ ಮತಪತ್ರ ಬಳಸಬೇಕು ಅನ್ನುವಂಥದ್ದು ಅಷ್ಟು ಈಸಿಯಾಗಿ ಆಗೋದಿಲ್ಲ. ಕಾರಣ ಇಲ್ಲಿ ಒಂದಷ್ಟು ಪ್ರೊಸೀಜರ್ ಇರುತ್ತೆ. ಇದಕ್ಕೆ ಬೇರೆ ಬೇರೆ ರೀತಿಯಾದಂತಹ ತಯಾರಿಗಳನ್ನ ಮಾಡಬೇಕಾಗತ್ತೆ, ಸಿದ್ಧತೆಗಳನ್ನ ಮಾಡಬೇಕಾಗತ್ತೆ. ಫೈನಲಿ ಇದು ವಾಪಸ್ ಹೋಗಿ ಒಂದು ದೊಡ್ಡ ಸಭೆ ಮಾಡಿ ಅದಾದ ಬಳಿಕ ಎಲ್ಲಾ ನಾಯಕರ ಜೊತೆ ಮಾತುಕತೆ ನಡೆಸಿ ಇದರಲ್ಲಿ ತೀರ್ಮಾನ ಮಾಡಬೇಕಾಗತ್ತೆ. ಸುಗ್ರೀವಾಜ್ಞೆ ಅಂಗೀಕಾರ ಬಳಿಕ ರಾಜ್ಯ ಚುನಾವಣಾ ಆಯೋಗಕ್ಕೆ ಸೂಚನೆ ಕೊಡಲಾಗುತ್ತೆ. ಆಗ ರಾಜ್ಯ ಚುನಾವಣಾ ಆಯೋಗ ಏನಿದೆ ಅದನ್ನ ಪಾಲಿಸಬೇಕಾಗತ್ತೆ. ಹಾಗಾಗಿ ಎಲ್ಲಾ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಿದ್ದಾರೆ.